ಎಲ್ಲರಿಗೂ ನಮಸ್ಕಾರ. ಇದು ರಸಪೂರಿ ಮಾವಿನ ಹಣ್ಣಿನ ಗಿಡ. ಮಾವಿನ ಗಿಡಗಳಲ್ಲಿ ಹಲವಾರು ಜಾತಿಗಳಿವೆ. ಒಂದು ತೋತಾಪುರಿ, ಮಲ್ಲಿಕ, ರಸಪೂರಿ, ಬಾದಾಮಿ ಹಾಗೂ ಇನ್ನು ಮಲಗೋವ, ಈ ರೀತಿಯಾಗಿ ಮಾವಿನ ಗಿಡಗಳು ಇರುತ್ತವೆ. ಈ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯಾಗಿ ಸಹ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಲ್ಲದೆ ಮಾವಿನ ಹಣ್ಣುಗಳ ರಾಜ ಎಂದು ಹಿರಿಯರು ಹೇಳುತ್ತಾರೆ. ಈ ಮಾವಿನ ಕೃಷಿ ಈಗ ಕಸಿಯಾಗಿ ಗಿಡಗಳನ್ನು ಮಾಡುವುದರಿಂದ 2 ವರ್ಷಗಳಲ್ಲಿ ಫಸಲನ್ನು ಕೊಡಲು ಆರಂಭಿಸುತ್ತವೆ. ಇದನ್ನು ರೈತರು ಬಯಲು ಸೀಮೆಯಲ್ಲಿ ಕೃಷಿ ಮಾಡಿದರೆ ಉತ್ತಮ ಲಾಭದಾಯಕವಾಗಿರುತ್ತದೆ. ಅದರಲ್ಲೂ ಈಗ ಈ ಹಣ್ಣು ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ ಬರುತ್ತದೆ. ಓಕೆ. ಅಲ್ಲದೆ ಈಗಿನ ಕಸಿ ಮಾಡಿದಂತಹ ಗಿಡಗಳು ವರ್ಷ ಪೂರ್ತಿ ಸಹ ಮಾವಿನಕಾಯಿಯನ್ನು ಬಿಡುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.